ಇದು ಕಂಪ್ನಿಯವರು ಮೊದಲನೇದಾಗಿ 2 ಪೋಲ್ಗಳನ್ನ ಕೊಟ್ಟಿರ್ತಾರೆ. ಅದನ್ನ 15 ಅಡಿ ಡಿಸ್ಟೆನ್ಸ್ ಅಲ್ಲಿ 3 ಅಡಿ ಆಳ ಗುಂಡಿ ತೆಗೆದು ಕಂಪ್ಲೀಟ್ ಕಾಂಕ್ರೀಟ್ ಅಲ್ಲಿ ಸೆಟಪ್ ಮಾಡಬೇಕು. ಅದು ಕ್ಯೂರಿಂಗ್ ಆದ್ಮೇಲೆ ಅವರು ಬಂದು ಸೋಲಾರ್ನ ಫಿಟ್ ಮಾಡ್ತಾರೆ. ನೋಡ್ತಾ ಇರ್ಬೋದು, ಇದು 7 HP ಮೋಟಾರ್ಗೆ ಸೆಟಪ್. ಇದು 2 ಸ್ಟ್ರಕ್ಚರ್ ಇದೆ. ಒಂದರಲ್ಲಿ 7 ಪ್ಯಾನಲ್, ಇನ್ನೊಂದರಲ್ಲಿ 6 ಪ್ಯಾನಲ್. ಒಂದು ಪ್ಯಾನಲ್ ಬಂದು ನಿಮಗೆ 525 ವ್ಯಾಟ್ಸ್ ಇರುತ್ತೆ. ಸೊ ಟೋಟಲ್ ಆಗಿ 6800 ಕಿಲೋ ವ್ಯಾಟ್ ಆಗುತ್ತೆ. ಇದು ಈಸಿಯಾಗಿ 7 HP ಮೋಟಾರ್ನ ರನ್ ಮಾಡುತ್ತೆ. ಒಂದು ಪ್ಯಾನಲ್ ತೂಕ ಬಂದು 29 kg ಇದೆ. ಸೋಲಾರ್ ಪ್ಯಾನಲ್ ಮತ್ತೆ ಕಂಟ್ರೋಲರ್ ಸೇಫ್ಟಿಗೆ ಅರ್ಥಿಂಗ್ ಗುಂಡಿ ಇದೆ. ಮತ್ತೆ ಸಿಡಿಲು ಬಂದಾಗ ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಅರ್ಥಿಂಗ್ ಪೋಲ್ನ ಇನ್ಸ್ಟಾಲ್ ಮಾಡಿದೀವಿ. ಸೋಲಾರ್ ಮೋಟಾರ್ ಬಂದು CRI ಕಂಪ್ನಿಯವ್ರದ್ದು. ಆದರೆ ಈ ಪ್ಯಾನಲ್ಗಳು ಆಲ್ಪೆಕ್ಸ್ ಅನ್ನೋ ಒಂದು ಕಂಪ್ನಿದು. ಈ 6 ಪ್ಯಾನಲ್ನ ಜೋಡಿಸಿರೋ ಸ್ಟ್ರಕ್ಚರಿಂದ ಸೀರೀಸ್ ಔಟ್ಪುಟ್ನ ತಗೊಂಡಿದ್ವಿ. ಈ ಸೀರೀಸ್ ಔಟ್ಪುಟ್ನ ಮತ್ತೆ 7 ಪ್ಯಾನಲ್ ಇರೋ ಸ್ಟ್ರಕ್ಚರ್ಗೆ ಕನೆಕ್ಷನ್ ಕೊಟ್ಟು ಲಾಸ್ಟಲ್ಲೂ ಕೂಡ ಸೀರೀಸಿಂದ ತಗೊಂಡು ಡೈರೆಕ್ಟ್ ಆಗಿ ಈ ಕಂಟ್ರೋಲರ್ಗೆ ಕನೆಕ್ಷನ್ ಕೊಟ್ಟಿದ್ದೀವಿ. ಈ ಕಂಟ್ರೋಲರ್ ಬಂದು CRI ಪಂಪ್ಸ್ ಅವ್ರದ್ದು. ಇಲ್ಲಿ ಕರೆಂಟ್ ಬಂದು DC ಇಂದ AC ಕನ್ವರ್ಟ್ ಆಗುತ್ತೆ. ಇದರಲ್ಲಿ ಲೊಕೇಶನ್ನು, ಡೇಟು, ಟೈಮು, RPM, IMEI ನಂಬರು, ಪವರು ಎಲ್ಲ ತೋರಿಸುತ್ತೆ. ಒಂದು ವೇಳೆ ಇದು ಕಳ್ತನ ಆದರೆ ಅಥವಾ ಲೊಕೇಶನ್ ಚೇಂಜ್ ಆದರೆ ಕಂಪ್ನಿಯವರು ಈ ಕಂಟ್ರೋಲರ್ನ ಲಾಕ್ ಕೂಡ ಮಾಡ್ಬೋದು.